ಈತ ರಾಯಚೂರಿನಲ್ಲೂ ಕೂಡ ಮಳೆರಾಯ ಅವಾಂತರವನ್ನೇ ಸೃಷ್ಟಿ ಮಾಡಿದ್ದಾನೆ ಎನ್ನುವಂಥದ್ದು ಗೊತ್ತಾಗಿದೆ. ಜೀವ ಭಯದಲ್ಲಿ ಹಳ್ಳದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಬಿ ಹರಿತಾ ಇದೆ ಹಳ್ಳ, ಇದರಲ್ಲಿ ದಾಟುವಂಥ ಕೆಲಸ ಗಮನಿಸ್ತಾ ಇರಬಹುದು. ವಿದ್ಯಾರ್ಥಿಗಳನ್ನ ಪೋಷಕರು ಹೇಗೆ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಅದು ಯಾರದ್ದೋ ಜನಪ್ರತಿನಿಧಿಗಳ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪರದಾಡ್ತಾ ಇರುವಂಥದ್ದು ಚಿಕ್ಕ ಪುಟ್ಟ ವಿದ್ಯಾರ್ಥಿಗಳು. ಶಾಲೆಗೆ ಹೋಗಿ ಬರುವಂಥ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರಬೇಕು. ದಿನನಿತ್ಯ ಪೋಷಕರು ಕೆಲಸ ಕಾರ್ಯ ಬಿಟ್ಟು ಮನೆ ಮಠ ಬಿಟ್ಟು ವಿದ್ಯಾರ್ಥಿಗಳನ್ನು ಹೋಗಿ ಕರ್ಕೊಂಡು ಬರಬೇಕು. ಮಳೆ ಸೃಷ್ಟಿ ಮಾಡಿರುವಂಥ ಅವಾಂತರ ಹಳ್ಳದಾಟಕ್ಕೆ ಪರದಾಡುವಂಥ ಪರಿಸ್ಥಿತಿ ಕೂಡ ಇದೆ. ವಯಸ್ಸಾದ ವೃದ್ಧೆಯೊಬ್ಬರು ತಮ್ಮ ಮನೆಯ ಮಕ್ಕಳನ್ನು ಹೇಗೆ ಕರ್ಕೊಂಡು ಬರ್ತಾ ಇದ್ದಾರೆ, ಶಾಲೆಗೆ ಹೋದಂಥ ಮಕ್ಕಳನ್ನು ಹೇಗೆ ಕರ್ಕೊಂಡು ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನು ನೋಡ್ತಾ ಇರ್ಬೋದು. ಶಾಲೆಗೆ ಬರೀ ವಿದ್ಯಾರ್ಥಿಗಳು ಮಾತ್ರ ಹೋಗೋದಲ್ಲ, ಅವ್ರ ಪೋಷಕರು ಕೂಡ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಪ್ರಕೃತಿ ಸಹಜ, ಆದರೆ ಅಲ್ಲಿನ ಜನಪ್ರತಿನಿಧಿಗಳಿಗೆ ಇದೆಲ್ಲ ಗೊತ್ತಿಲ್ವಾ? ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತುಕೊಳ್ತಿರ್ತಾರ. ಎಲ್ಲ ಮಾಹಿತಿಯನ್ನು ಗ್ರಾಮಸ್ಥರು ಕೊಟ್ಟಿರ್ತಾರೆ. ಆದರೂ ಕೂಡ ಇಲ್ಲೊಂದು ಸಣ್ಣ ವ್ಯವಸ್ಥೆ ಮಾಡದೆ ವಿದ್ಯಾರ್ಥಿಗಳಿಗೆ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಇದನ್ನು ಕೇಳೋರು ಯಾರೂ ಇಲ್ವಾ? ಹಾಗಾದರೆ